ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂಥ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂಥ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿಯನ್ನು ನಡೆಸಿದೆ. ಕಳೆದ ವಾರವಷ್ಟೇ ಯಾದಗಿರಿ ಮತ್ತು ಕಲಬುರಗಿಯಲ್ಲಿ ಮೋದಿ ರಣಕಹಳೆಯನ್ನು ಮೊಳಗಿಸಿದ್ರು. ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಶಕ್ತಿ ತುಂಬಿ ಹೋದರು. ಈಗ ಆ ಶಕ್ತಿಯನ್ನು ಇಮ್ಮಡಿಗೊಳಿಸಲಿಕ್ಕೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಹುಬ್ಬಳ್ಳಿಗೆ ಬಂದಿದ್ದಾರೆ. ಇಂದು ಕರ್ನಾಟಕದಲ್ಲೇ ಠಿಕಾಣಿ ಹೂಡಲಿರುವಂಥ ಅಮಿತ್ ಶಾ ಒಟ್ಟು 6 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಕೆಎಲ್ಇ ಸಂಸ್ಥೆಯ ಭೂಮರೆಡ್ಡಿ ಕಾಲೇಜಿನ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಭಾಗಿಯಾಗ್ತಾರೆ. ಕೆಎಲ್ಇ ಸಂಸ್ಥೆ ಕಾರ್ಯಕ್ರಮದ ಬಳಿಕ ಅಮಿತ್ ಶಾ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೋಕಸಭಾ ಕ್ಷೇತ್ರದ ಧಾರವಾಡ ವಿವಿ ಒಳಗಡೆ ನಿರ್ಮಾಣ ಆಗ್ತಾ ಇರುವಂಥ ರಾಷ್ಟ್ರೀಯ ವಿಧಿವಿಜ್ಞಾನ ವಿದ್ಯಾಲಯ ಕ್ಯಾಂಪಸ್ಗೆ ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಇದೇ ವೇಳೆ 300 ವರ್ಷಗಳ ಪುರಾತನ ಶಂಭುಲಿಂಗ ದೇವಸ್ಥಾನ ಹಾಗೂ ಬಸವಣ್ಣ ದೇವರ ಮಠಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಬಿಜೆಪಿಯ ವಿಜಯ ಸಂಕಲ್ಪ ಅಭಿಯಾನಕ್ಕೆ ಮನೆ ಮನೆಗಳಿಗೆ ಕರಪತ್ರ ವಿತರಣೆಗೆ ಮಿಸ್ಡ್ ಕಾಲ್ ಮೂಲಕ ಸದಸ್ಯತ್ವ ಅಭಿಯಾನಕ್ಕೂ ಕೂಡ ಚಾಲನೆಯನ್ನು ನೀಡಿ 2 ಕಿಲೋಮೀಟರ್ ರೋಡ್ ಶೋವನ್ನು ನಡೆಸಲಿದ್ದಾರೆ. ಹುಬ್ಬಳ್ಳಿಯಿಂದ ಬೆಳಿಗ್ಗೆ ಅವರು BUB ಕಾಲೇಜ್ಗೆ ಹೋಗ್ತಾರೆ. BUB ಕಾಲೇಜಿಂದ ಇಲ್ಲಿ ಸುಮಾರು 12 ಗಂಟೆಗೆ ಬರ್ತಾರೆ. ಇಲ್ಲಿ 10 ನಿಮಿಷದ ಪೂಜಾ ಇತ್ಯಾದಿ ಪರ್ಫಾರ್ಮ್ ಮಾಡಿ ಅರ್ಧ ಗಂಟೆ ಕಾರ್ಯಕ್ರಮ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಹಾಲ್ದಲ್ಲಿ ಆಡಿಟೋರಿಯಮ್ದಲ್ಲಿ ಅದು ಮುಗಿಸ್ಕೊಂಡು ಫಾರ್ಮರ್ ನಾಲೆಜ್ ಸೆಂಟರ್ದಲ್ಲಿ ಅಲ್ಲಿಂದ ಅವರು ನೇರವಾಗಿ ಕುಂದಗೋಳಕ್ಕೆ ಹೋಗ್ತಾರೆ. ಹೆಲಿಕಾಪ್ಟರ್ದಲ್ಲಿ ಕುಂದಗೋಳದಿಂದ ಕಿತ್ತೂರಿಗೆ ಹೋಗ್ತಾರೆ. ಕಿತ್ತೂರಿಂದ ಬೆಳಗಾವಿ ಪ್ರವಾಸ ಶುರು. ಪ್ರಧಾನಿ ಮೋದಿ ನಿರಂತರ ಭೇಟಿಯಿಂದ ಬಿಜೆಪಿಗೆ ಲಾಭವಿಲ್ಲ ಎಂದಿದ್ದಂಥ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೋದಿಯವರು ಬಂದಾಗ ಜನಸಾಗರ ನೋಡಿ ಸಿದ್ದರಾಮಯ್ಯ ಭಯಪಟ್ಟಿದ್ದಾರೆ. ಗುಲ್ಬರ್ಗಾ, ಬೆಂಗಳೂರು, ಮೈಸೂರು, ಮಂಗಳೂರು ಮೋದಿ ಸಭೆ ನೋಡಿ ಗಾಬರಿ ಪಟ್ಟಿದ್ದಾರೆ ಅಂತ ಛೇಡಿಸಿದರು. ಅವ್ರು ರಾಹುಲ್ ಗಾಂಧಿ ಬಂದರೆ ಜನ ಸೇರಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಮೋದಿಯವರು ಬಂದಾಗ ಆ ಜನಸಾಗರ ನೋಡಿ ಇವ್ರು ಭಯಪಟ್ಟಿದ್ದಾರೆ, ಸಿದ್ದರಾಮಯ್ಯ ಭಯಪಟ್ಟಿದ್ದಾರೆ. ಮೊನ್ನೆ ಗುಲ್ಬರ್ಗಾದಲ್ಲಿ 2 ಸಭೆ, ಮೈಸೂರು, ಬೆಂಗಳೂರು, ಇದೇ ಮಂಗಳೂರಲ್ಲಿ ನಡೆದಂಥ ಸಭೆ ಜನಸಾಗರ ಅಲ್ಲಿ ಏನು ಸೇರ್ತಾ ಇದೆ ಅದನ್ನು ನೋಡಿ ಸಿದ್ದರಾಮಯ್ಯವ್ರು ಭಯಪಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇಲ್ಲ. ತಮ್ಮ ಭಯವನ್ನು ಮುಚ್ಕೊಳ್ಳೋದಕ್ಕೆ ಈ ಥರ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರಿಗೆ ಕಲ್ಲು ಎಸೆದ್ರೆ ಅದು ಪಕ್ಷಕ್ಕೆ ಹೊಡೆತ. ಮುಂಬರುವ ದಿನದಲ್ಲಿ ಇದು ಅರ್ಥವಾಗುತ್ತೆ ಅಂತ ಬಿಜೆಪಿ ಉಪಾಧ್ಯಕ್ಷ ವಿಜೇಂದ್ರ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದಂಥ ಅವರು ಪಕ್ಷದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಕುಳಿತು ಬಗೆಹರಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ಪದೇ ಪದೇ BSY ಕೆಣಕ್ತಾ ಇದ್ದಂಥ ಯತ್ನಾಳ್ ಸೇರಿದಂತೆ ಸಾಕಷ್ಟು ಜನಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಯತ್ನಾಳ್ ಅವರು ಕೂಡ ಹಿರಿಯರಿದ್ದಾರೆ, ನಾನು ಅವ್ರ ಬಗ್ಗೆ ಹೆಚ್ಚನ್ನು ಹೇಳೋದಕ್ಕೆ ಇಚ್ಛಪಡೋದಿಲ್ಲ. ಆದರೆ ಮಾನ್ಯ BS ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಇವತ್ತವರು 4 ಬಾರಿ ಮುಖ್ಯಮಂತ್ರಿ ಆಗಿ ಇವತ್ತು ಯಾವುದೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಲ್ಲದೇ ಇದ್ರೂ ಕೂಡ ರಾಜ್ಯದಲ್ಲಿ ಎಲ್ಲ ಸಮುದಾಯ, ಎಲ್ಲ ವರ್ಗದ ಜನ ಒಪ್ಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ, ರೈತ ನಾಯಕ, ಒಬ್ಬ ದೊಡ್ಡ ಹೋರಾಟಗಾರರು. ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಅಥವಾ ಯಡಿಯೂರಪ್ಪನವ್ರಿಗೆ ಕಲ್ಲನ್ನು ಎಸೆದ್ರೆ ಅದು ಪಕ್ಷಕ್ಕೆ ಹೊಡೆತ ಬೀಳ್ತದೆ, ಪಕ್ಷಕ್ಕೆ ಪೆಟ್ಟಾಗ್ತದೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಬರೋದಿಂದಲೇ ಹಾಸನ ಟಿಕೆಟ್ ವಿಚಾರ JDS ತಲೆನೋವಿಗೆ ಕಾರಣವಾಗಿದೆ. ಸಮಸ್ಯೆಗೆ ಮದ್ದರಿಲಿಕ್ಕೆ ಇದೀಗ ಸ್ವತಃ HD ದೇವೇಗೌಡರು ಎಂಟ್ರಿ ಕೊಟ್ಟಿದ್ದಾರೆ. ಹಾಸನ ಟಿಕೆಟ್ ವಿಚಾರವನ್ನು ನಾನೇ ಫೈನಲ್ ಮಾಡ್ತೀನಿ, ಗೊಂದಲಕ್ಕೆ ತೆರೆ ಎಳೆದೆ ಹಾಸನಕ್ಕೆ ಬರ್ತೇನೆ ಅಂತ ಆಪ್ತರ ಮುಂದೆ ಗೌಡ್ರು ಹೇಳಿದ್ದಾರಂತೆ. ಭವಾನಿ ರೇವಣ್ಣಗೆ ಟಿಕೆಟ್ ಕೊಟ್ಟರೆ ಸ್ವರೂಪ್ ಬೆಂಬಲಿಗರು ಪಕ್ಷದಿಂದ ದೂರ ಸರಿಯುವಂಥ ಸಾಧ್ಯತೆ ಇದೆ. ಸ್ವರೂಪ್ಗೆ ಟಿಕೆಟ್ ಕೊಟ್ಟರೆ ರೇವಣ್ಣ ಕುಟುಂಬ ತಟಸ್ಥವಾಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಪಂಚರತ್ನ ಯಾತ್ರೆಯಿಂದ ಕುಮಾರಸ್ವಾಮಿ ವಾಪಸ್ ಆಗಲಿ, ನಾನೇ ಗೊಂದಲ ಬಗೆಹರಿಸ್ತೇನೆ ಅಂತ ಗೌಡ್ರು ಅವರ ಆಪ್ತರ ಬಳಿ ಹೇಳಿದ್ದಾರಂತೆ. ಹಾಸನ ಕ್ಷೇತ್ರದ ಗ್ರಾಮಗಳಲ್ಲಿ ಭವಾನಿ ರೌಂಡ್ಸ್ ಹಾಕ್ತಿದ್ದಾರೆ. ಬುಸ್ತೇನಹಳ್ಳಿಯ ಮಾಸ್ತಿಯಮ್ಮ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇದರೊಂದಿಗೆ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. CT ರವಿ ಅವ್ರನ್ನೇ ಕೇಳ್ಬೇಕು. ನಂಗೆ ಇನ್ನೂ ಏನು ವಿಷಯಗಳು ಅಷ್ಟು ಗೊತ್ತಿಲ್ಲ. ಅದರಿಂದ ನೋಡೋಣ ಮುಂದೆ ತಿಂಗಳಲ್ಲಿ ಮಾತಾಡ್ರು. ಇನ್ನು ಮತ್ತೊಂದು ಕಡೆ HD ರೇವಣ್ಣ ಕುಟುಂಬ ಶೃಂಗೇರಿಗೆ ಭೇಟಿಯನ್ನು ನೀಡಿದೆ. ಶಾರದಾಂಬೆ ದರ್ಶನವನ್ನು ಪಡೆದು ಗುರುಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ರೇವಣ್ಣ ಕುಟುಂಬ ಶುಭ ಕಾರ್ಯಗಳಿಗೂ ಮುನ್ನ ಶೃಂಗೇರಿಗೆ ಭೇಟಿಯನ್ನು ನೀಡಿದೆ. ಇದು ರೇವಣ್ಣ ಹಾಸನ ಟಿಕೆಟ್ಗಾಗಿ ಶೃಂಗೇರಿಯಲ್ಲಿ ಪೂಜೆ ಸಲ್ಲಿಸಿದ್ರ ಎಂಬ ಪ್ರಶ್ನೆಯನ್ನು ಹುಟ್ಟಾಕಿದೆ.
ಇದರ ಮಧ್ಯೆ ಭವಾನಿ ರೇವಣ್ಣ ಬಿಜೆಪಿಗೆ ಬರುವಂತೆ ಸಿಟಿ ರವಿ ಆಫರ್ ಕೊಟ್ಟಿದ್ದಾರೆ. ಭವಾನಿ ರೇವಣ್ಣ ಹೊಳೆ ನರಸೀಪುರದಿಂದ ನಮ್ಮ ಪಾರ್ಟಿಯಿಂದ ಸ್ಪರ್ಧಿಸಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಪ್ರಶ್ನೆ ಕೇಳಿದ್ರಿ ಹಾಸನ ಜಿಲ್ಲೆ ರಾಜಕಾರಣದ ಬಗ್ಗೆ. ನಾನು ಸ್ವಯಂ ಸಹೋದರಿ ಭವಾನಿ ರೇವಣ್ಣ ಅವರ ಹೇಳಿಕೆಯನ್ನು ನಾನು ಗಮನಿಸಿದೆ. ಕುಮಾರಸ್ವಾಮಿ ಅವರು ಹೇಳಿದ ಹೇಳಿಕೆಯನ್ನು ಗಮನಿಸಿದೆ. HD ಕುಮಾರಸ್ವಾಮಿ ಅವರು ಹೇಳಿದಾಗ ಆ ಎರಡನ್ನೂ ಗಮನಿಸಿದ್ದೇನೆ. ನಾನು ಮನೆಯಲ್ಲಿ ಜಗಳ ಹಚ್ಚಕ್ಕೆ ಬಯಸೋದಿಲ್ಲ. ಇಲ್ಲಾಂದರೆ ನಾನು ನನ್ನ ಮನಸ್ಸಲ್ಲಿತ್ತು ಭವಾನಿ ಅಕ್ಕ ಹೊಳೆ ನರಸೀಪುರಕ್ಕೆ ನಿಮಗಿಂತ ಬೆಸ್ಟ್ ಕ್ಯಾಂಡಿಡೇಟ್ ಇನ್ಯಾರೂ ಇಲ್ಲ, ನಮ್ಮ ಪಾರ್ಟಿಯಿಂದ ನೀವು ಹೊಳೆ ನರಸೀಪುರಕ್ಕೆ ಕ್ಯಾಂಡಿಡೇಟ್ ಆಗುವಂತ ಹೇಳೋಣ ಅಂತ ನನ್ನ ಮನಸ್ಸಲ್ಲಿತ್ತು. ಆದರೆ ನಾನು ಯಾಕೆ ರೇವಣ್ಣವರು ಭವಾನಿ ಅಕ್ಕನ ನಡುವೆ ಜಗಳ ಹಚ್ಚಲಿ, ಹಾಗಾಗಿ ನಾನೇನು ಹೇಳ. ಮತ್ತೊಂದು ಕಡೆ ಸಿಟಿ ರವಿ ಹೇಳಿಕೆಗೆ HDK ಟಾಂಗ್ ಅನ್ನು ಕೊಟ್ಟಿದ್ದು. ಹೊಳೆ ನರಸೀಪುರದಲ್ಲಿ ಭವಾನಿಗೆ ಟಿಕೆಟ್ ಕೊಡಲಿ ಸಂತೋಷ, ಬಿಜೆಪಿಯವರಿಗೆ ಮನೆ ಹೊಡೆಯುವಂಥ ಅಭ್ಯಾಸ ಅಂತ ತಿರುಗೇಟನ್ನು ಕೊಟ್ಟರು. ಸಂತೋಷ ಕೊಡಕ್ಕೇಳಿ, ಸಂತೋಷ ಅವರಿಗೆ BJPಯವರಿಗೆ ಮನೆ ಹೊಡೆದು ಅಭ್ಯಾಸ. ದೇಶನೇ ಹೊಡೆಯೋರು, ದೇಶನೇ ಹೊಡೆದು ಬಂದವರು. ಇನ್ನು ಮನೆ ಹೊಡೆಯೋ ಕೆಲಸ ಮಾಡದೇ ಇರ್ತಾರ. ಆದರೆ ದೇವೇಗೌಡರು ಮನೆ ಹೊಡೆಯೋಕ್ಕಾಗಲ್ಲ. ಅವ್ರು ತಿಳ್ಕೊಂಡಿರ್ಬೋದು. ದೇವೇಗೌಡರ ಕುಟುಂಬದಲ್ಲಿ ಇವ್ರು ಯಾರು ಹೊಡಿತೀವಿ ಅಂತ ಬಂದರೆ ಹೊಡೆಯೋಕ್ಕಾಗಲ್ಲ, ಬೇರ್ಪಡಿಸೋಕ್ಕಾಗಲ್ಲ. ರಾಯಚೂರಿನಲ್ಲಿ ಕುಮಾರಸ್ವಾಮಿ ಪಂಚರತ್ನ ರಥಯಾತ್ರೆ ಭರ್ಜರಿಯಾಗಿ ನಡೀತಾ ಇದೆ. ನಿನ್ನೆ ಶಕ್ತಿನಗರದಿಂದ ಶುರುವಾದಂಥ ರಥಯಾತ್ರೆ ರಾಯಚೂರ ನಗರದ ಮೂಲಕ ಮಿಟ್ಟೆ ಮಲ್ಲಾಪುರ ಗ್ರಾಮವನ್ನು ತಲುಪಿತು. ಮಿಟ್ಟೆ ಮಲ್ಲಾಪುರದಲ್ಲಿ ರಾತ್ರಿ ಕುಮಾರಸ್ವಾಮಿ ಗ್ರಾಮವಾಸ್ತವ್ಯವನ್ನು ಹೂಡಿದ್ದಾರೆ. ಇವತ್ತು ರಾಯಚೂರಲ್ಲಿ 5ನೇ ದಿನದ ರಥಯಾತ್ರೆ ಮಾನ್ವಿ ತಾಲೂಕಿನಲ್ಲಿ ಮುಂದುವರಿಯಲಿದೆ. ಬಿಜೆಪಿಯವರು ಮನೆ ಮನೆಗೆ ಕರಪತ್ರ ಹಂಚುವ ವಿಜಯ ಸಂಕಲ್ಪ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನ ಸರದಿ ಮನೆ ಮನೆಗೆ ಕಾಂಗ್ರೆಸ್ ಹಳೆಯ ಯೋಜನೆಗಳು ಮತ್ತು 2023ಕ್ಕೆ ಘೋಷಿಸ್ತಾ ಇರುವಂತಹ ಹೊಸ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಲಿಕ್ಕೆ ಪ್ಲಾನ್ ಅನ್ನು ರೆಡಿ ಮಾಡ್ತಾ ಇದೆ. ಫೆಬ್ರವರಿ 3ರಿಂದ 2ನೇ ಹಂತದಲ್ಲಿ ಪ್ರಚಾರ ನಡೆಯಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರ ಸಭೆ ನಡೆಯಿತು. ಹಾಲಿ ಶಾಸಕರು, ಮಾಜಿ ಶಾಸಕರು, 2018ರಿಂದ 19ರ ಪರಾಜಿತ ಅಭ್ಯರ್ಥಿಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, DCC ಅಧ್ಯಕ್ಷರು ಸಭೆಯಲ್ಲಿ ಭಾಗಿಯಾಗಿದ್ದರು. ಜೊತೆಗೆ ಟಿಕೆಟ್ ಆಕಾಂಕ್ಷಿಗಳು ಕೂಡ ಇದ್ದರು. ಎಲ್ಲ ಪದಾಧಿಕಾರಿಗಳಿಗೂ DK ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಸುರ್ಜೇವಾಲಾ ಕೆಲವು ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ದಲಿತ ನಾಯಕರ ಅಭಿಯಾನ ಮುಂದುವರೆದಿದೆ. ಕೋಲಾರ ಗ್ರಾಮಾಂತರ ಭಾಗದ ದಲಿತ ಕಾಲೋನಿಗಳಲ್ಲಿ ಜಾಗೃತಿ ಅಭಿಯಾನ ನಡೆಸಲಾಗ್ತಾ ಇದೆ. ನಮ್ಮ ಜಾತಿಯ ಪರಮೇಶ್ವರ್ ಅವರನ್ನ ಸಿದ್ದರಾಮಯ್ಯ ಸೋಲಿಸಿ ಅವರಿಗೆ CM ಸ್ಥಾನವನ್ನು ತಪ್ಪಿಸಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ದಲಿತ ನಾಯಕರನ್ನ ಬೆಳಿಲಿಕ್ಕೆ ಸಿದ್ದರಾಮಯ್ಯ ಬಿಡ್ತಾ ಇಲ್ಲ. ಹಾಗಾಗಿ ಕೋಲಾರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಮತ ಚಲಾಯಿಸುವಂತೆ ದಲಿತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ದಲಿತ್ ನಾರಾಯಣ್ ಸ್ವಾಮಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ದಲಿತ ವಿರೋಧಿ, ಸಿದ್ದರಾಮಯ್ಯ ಸೋತ್ರೆ ಮಾತ್ರ ದಲಿತರಿಗೆ CM ಸ್ಥಾನ ಸಿಗಲಿದೆಯಂತೆ. ಆ ರೀತಿಯಾಗಿ ಕರಪತ್ರವನ್ನು ಹಂಚಿ ಜಾಗೃತಿಯನ್ನು ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅವರು ಬಿಂಬಿಸ್ಕೊಳ್ತಾ ಇದ್ದಾರೆ. ಬಿಜೆಪಿಯಲ್ಲಿ 32 ಬಣಗಳು ಇದ್ದಾವೆ ಅಂತ ಹೇಳಿದ್ದಂಥ DKಶಿಗೆ ಸಚಿವ ಸುಧಾಕರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ 2 ಗುಂಪುಗಳಿದ್ದಾವೆ. DKಶಿ ಗುಂಪೊಂದು, ಸಿದ್ದರಾಮಯ್ಯ ಗುಂಪೊಂದು ಇದೆ ಅಂತ ಕಿಡಿಕಾರಿದ್ದಾರೆ. ಒಂದು ದಿನ ಒಬ್ಬನ ಕೇಳಿ ನಿಮ್ಮ ಕೇಳಿ ಮಾತಾಡ್ಸಕ್ಕಾಗಿಲ್ಲ. ಬೇರೆಯವ್ರ ಕೇಳಿ, ನಿಮ್ಮ BJP ಪಾರ್ಟಿ ಕೇಳಿ. 32 ಗುಂಪಿದೆ. 1, 2 ನಾಲ್ಕು ಮನೆ ಪಟ್ಟಿ ಮಾಡಿಸಿಟ್ಟಿದ್ದೀನಿ. 32 ಗುಂಪಿದೆ. ನಿಮ್ಮ ಸಣ್ಣ ಗುಂಪು ನಮ್ಮ ಮೇಲೆ ಹೇಳ್ತಿರಲ್ಲ. ಕಾಂಗ್ರೆಸ್ನ ಮುಖಂಡಗಳ ಮೇಲೆ ಯಾರಿಗೂ ಕೂಡ 2 ನಾಯಕರುಗಳಿದ್ದಾರೆ. ಅಲ್ಲಿ ಒಬ್ಬರು DK ಶಿವಕುಮಾರ್ ಅವ್ರನ್ನ ಬಯಸ್ತಾ ಇದ್ರೆ, ಇನ್ನೊಬ್ರು ಮಾನ್ಯ ಸಿದ್ದರಾಮಯ್ಯನವ್ರನ್ನ ಬಯಸ್ತಾ ಇದ್ದಾರೆ. ಅಲ್ಲಿ 2 ಗುಂಪುಗಳಾಗ್ಲಿಲ್ವಾ? 2 ಅಲ್ಲ, ಅದು ಇನ್ನೂ ಒಂದು ಗುಂಪಾಗಿದೆ. ಈಗ ಖರ್ಗೆ ಅವ್ರನ್ನ ಯಾಕೆ ಮಾಡಬಾರ್ದು ಅಂತ ಕೆಲವರು ಕೇಳ್ತಾ ಇದ್ದಾರೆ. ಡಾಕ್ಟರ್ ಪರಮೇಶ್ವರ್ ಅವರು ಹಗಲಿರುಳು ಕೂಡ ಶ್ರಮಿಸಿ 2013ರಲ್ಲಿ ತಂದ್ರು. ಅವ್ರನ್ನ ಅನ್ಯಾಯವಾಗಿ ಅವರೇ ಸೋಲಿಸಿದ್ರು. ಆ ಪಕ್ಷದವರೇ ಅವ್ರಿಗಾದ್ರೂ ಈ ಸಲ ಅವಕಾಶ ಕೊಡೋಣ. ಸುಮ್ಮನೆ ದಲಿತರ ಹೆಸರಲ್ಲಿ ಓಟ್ ತಗೊಳ್ತಾರೆ. ದಲಿತರನ್ನ ಒಂದ್ಸಲಿ ಕೂಡ ಮುಖ್ಯಮಂತ್ರಿಗಳಾಗ್ಲಿಲ್ಲ ಅಂತೆ ಅದೇ ಪಕ್ಷದಲ್ಲಿ ಬಹಳ ಸಿದ್ದರಾಮಯ್ಯ ಕಳೆದ 3-4 ದಿನಗಳಿಂದ ಸುಧಾಕರ್ ಬಗ್ಗೆ ಕಟು ಮಾತುಗಳಲ್ಲಿ ಟೀಕಿಸಿದರು. ಸುಧಾಕರ್ ತಿರುಗೇಟನ್ನು ನೀಡಿದ್ದಾರೆ. ನಾನು ಬೆಳೀತಾ ಇದ್ದೇನೆ ಅಂತ ಕಾಂಗ್ರೆಸ್ನವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರರು. ಅಲ್ಲಿಗೆ ನಾನು ಬೆಳೀತಾ ಇದ್ದೀನಿ ಅಂತೇಳಿ ಮಾರ್ಮಿಕವಾಗಿ ಹೇಳ್ಬೋದು ಅಷ್ಟೇ. ರಾಜಕೀಯದ
ನಾಯಕರ ಬಗ್ಗೆ ಇಷ್ಟು ಒಂದು ಟಾರ್ಗೆಟೆಡ್ ಆಗಿ ಅವರು ಆಪಾದನೆಗಳು ಸುದ್ದಿಗೋಷ್ಠಿಗಳು ನಡೆಸ್ತಾ ಇದ್ದಾರೆ ಅಂತಂದರೆ ಎಲ್ಲೋ ನನ್ನ ಕಡೆ ಕೂಡ ಅವರಿಗೆ ಭಯ ಇದೆ. ಈ ಭಾಗದಲ್ಲಿ ಏನಾಗ್ತಾ ಇದೆ ಅಂತೇಳಿ ಅವ್ರಿಗೂ ಕೂಡ ಕೆಲವು ರಾಜಕೀಯದ ಸ್ಥಿತಿಗತಿಗಳು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಜಮ್ಮು ಮತ್ತು ಕಾಶ್ಮೀರ ಪ್ರವೇಶಿಸಿರುವಂಥ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ಯಾತ್ರೆ ಭದ್ರತಾ ವೈಫಲ್ಯದಿಂದಾಗಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ನಿನ್ನೆ ರಾಂಬಾನ್ ಜಿಲ್ಲೆಯ ವಾಜಿಗುಂಡ್ನಿಂದ ಭಾರತ್ ಜೋಡೋ ಯಾತ್ರೆ ಪುನರ್ ಆರಂಭವಾಗಿತ್ತು. ಆದರೆ ಭದ್ರತಾ ಲೋಪದಿಂದ ಬನಿಹಾಲ್ನ ಖಾಜಿಗುಂಡ್ ಸಮೀಪ ದಿಢೀರ್ ಸ್ಥಗಿತಗೊಂಡಿದೆ. ಕೇಂದ್ರಾಡಳಿತ ಸರ್ಕಾರ ಸೂಕ್ತ ಭದ್ರತೆ ನೀಡುವಲ್ಲಿ ವಿಫಲವಾಗಿದೆ ಅಂತ ಕಾಂಗ್ರೆಸ್ ಆರೋಪನೆ ಮಾಡಿದೆ.